ಎವ್ರಿವನ್, ವೆಲ್ಕಮ್ ಟು ದ ಸ್ಟೇಟ್ ಕ್ರಾಫ್ಟ್ ಐಎಎಸ್ ಅಕಾಡೆಮಿ. PYQs ಡೈರಿ ಸೀರೀಸ್ ಅಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾವು ಇಂಡಿಯನ್ ಪೊಲಿಟಿ ಮತ್ತೆ ಎನ್ವೈರನ್ಮೆಂಟ್ ಜಿಯೋಗ್ರಫಿ ಕ್ವಶನ್ಸ್ ಅನ್ನ ನೋಡಿದೀವಲ್ವಾ. ಪಂಜಾಬ್ PCS 2025 ಅಲ್ಲಿ ಇಂಡಿಯನ್ ಕ್ವಶನ್ಸ್ ಕೇಳಿದೀರಾ ಅಂತ ನಾನು ನಿಮಗೆ ಫಸ್ಟ್ ಕ್ಲಾಸ್ ಇಂದ ಹೇಳ್ತಾ ಇದ್ದೀನಿ. PYQs ವೆರಿ ತುಂಬಾ ಎಸೆನ್ಷಿಯಲ್ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ಎನಿ ಎಕ್ಸಾಮಿನೇಷನ್. ಹೇಗೆ ನಾವು ಇಂಡಿಯನ್ ಪೊಲಿಟಿ ಮತ್ತೆ ಜಿಯೋಗ್ರಫಿ ಮತ್ತೆ ಎನ್ವೈರನ್ಮೆಂಟ್ ಅಲ್ಲಿ ಯಾವ ತರ ಥೀಮ್ಗಳು ಎಕ್ಸಾಮಿನರ್ ಇದೆ ಆ ತರ ಕ್ವಶನ್ ರಿಪೀಟ್ ಆಗ್ಬೋದು ಎಕ್ಸ್ಪೆಕ್ಟೇಷನ್ ಇತ್ತು. ಹಾಗೆ ಈ ಪಂಜಾಬ್ PCS ಅಲ್ಲಿ ಏನೇನು ಎಕಾನಮಿ ರಿಲೇಟೆಡ್ ಏನು ಕ್ವಶನ್ಸ್ ಕೇಳ್ತಾರೆ ಅಂತ ನೋಡೋಣ. ಓಕೆ, ಫಸ್ಟ್ನೇದಾಗಿ, ವಿತ್ ರೆಫರೆನ್ಸ್ ಟು ದ ಕಾನ್ಸೆಪ್ಟ್ ಆಫ್ ಮೈಕ್ರೋ ಫಿನಾನ್ಸ್ ಇನ್ ಇಂಡಿಯಾ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ 1, ಮೈಕ್ರೋ ಫಿನಾನ್ಸ್ ಫೋಕಸಸ್ ಎಕ್ಸ್ಕ್ಲೂಸಿವ್ಲಿ ಆನ್ ದ provision of micro credit facilities to low income groups and excluded the insurance and savings. Okay. Second statement, the thrust of the microfinance initiative is to channelize the production and consumption credit in multiple doses based on the absorption capacity of the prospective borrower. Okay. Third one, it has evolved from the charity based to thrift based and finally to trust and credit worthy models. Fourth one, India has adopted the concept of microfinance from the Bangladesh. Okay, microfinance ಬಗ್ಗೆ ನೀವು ಕೇಳಿರ್ತೀರಲ್ವಾ. ಮೈಕ್ರೋಫಿನಾನ್ಸ್ ಏನಂದ್ರೆ ಸ್ಮಾಲ್ ಲೋನ್ಗಳೇನು ಕೊಡುತ್ತಲ್ಲ, ಪುವರ್ ಸೆಕ್ಷನ್ಗೆ, ಅಗ್ರಿಕಲ್ಚರ್ ರಿಲೇಟೆಡ್, ಸಮ್ ಅದರ್ MSME ರಿಲೇಟೆಡ್ ಅಲ್ವಾ, ಕೇಳಿರ್ತೀರ ಮೈಕ್ರೋಫಿನಾನ್ಸ್ ಬಗ್ಗೆ. ಇದು ಸ್ವಲ್ಪ UPSC ಅಂತ ಬಂದಾಗ ಇಟ್ ಇಸ್ ಇನ್ ಮೆನ್ಷನ್ ಇನ್ ದ UPSC ಮೇನ್ ಸಿಲೆಬಸ್. ಓಕೆ, ಇವರು ಪ್ರಿಲಿಮಿನರಿಗೂ ಕೇಳ್ತಿದ್ದಾರೆ, ಇದು ಕರೆಂಟ್ ಅಫೇರ್ಸ್ ಅಲ್ಲೂ ಅವಾಗ ಬರ್ತಾ ಇರುತ್ತೆ. ಬಟ್ ಇದು ತುಂಬಾ ಲೆಂದಿ ಬೇಸ್ ಕ್ವಶನ್ ಆಗಿದ್ರಿಂದ ಎಲಿಮಿನೇಟ್ ಮಾಡೋದು ಸ್ವಲ್ಪ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ. ಸೊ ಬಿಗಿನಿಂಗ್ ಅಲ್ಲಿ ನಿಮಗೆ ಮೈಕ್ರೋ ಫಿನಾನ್ಸ್ ಏನಂದ್ರೆ ಐಡಿಯಾ ಇರಬೇಕು. ಓಕೆ, ಇವಾಗ ಅನ್ಕೊಳ್ಳಿ ಏನು ಐಡಿಯಾ ಇಲ್ಲ ಈ ಕ್ವಶನ್ಸ್ ಬಗ್ಗೆ, ಬಟ್ ಈ ಕ್ವಶನ್ಸ್ ನ ಸಾಲ್ವ್ ಮಾಡಬಲ್ಲ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗುತ್ತೆ. ನಾನು ನಿಮಗೆ ಫಸ್ಟ್ ವಿಡಿಯೋದಿಂದ ಹೇಳ್ತಾ ಇದ್ದೀನಿ, ಸಮ್ ಎಕ್ಸ್ಟ್ರೀಮ್ ವರ್ಡ್ಸ್ ದೇ ಮೆನ್ಷನ್ ಇನ್ ಎಕ್ಸಾಮಿನರ್, ಏನು ಓನ್ಲಿ, ಎಕ್ಸ್ಕ್ಲೂಸಿವ್ಲಿ, ಆಟೋಮೆಟಿಕಲಿ. ಓಕೆ, ಸಮ್ ಎಕ್ಸ್ಟ್ರೀಮ್ ವರ್ಡ್ಸ್ ಏನು ಯೂಸ್ ಮಾಡ್ತಾರಲ್ಲ, ಮೋಸ್ಟ್ ಆಫ್ ದ ಟೈಮ್ 99% ಅದು ರಾಂಗ್ ಆಗಿರುತ್ತೆ ಆ ಸ್ಟೇಟ್ಮೆಂಟ್. ಇವಾಗ ನೀವು ಸ್ಟೇಟ್ಮೆಂಟ್ ಅಲ್ಲಿ ನೋಡಿದ್ರೆ ಮೈಕ್ರೋ ಫಿನಾನ್ಸ್ ಫೋಕಸ್ ಎಕ್ಸ್ಕ್ಲೂಸಿವ್ಲಿ ಓಕೆ ಆನ್ ದ ಪ್ರೊವಿಷನ್ ಆಫ್ ಮೈಕ್ರೋ ಕ್ರೆಡಿಟ್ ಫೆಸಿಲಿಟಿ ಟು ಲೋ ಇನ್ಕಮ್ ಗ್ರೂಪ್ಸ್ ಅಂಡ್ ಎಕ್ಸ್ಕ್ಲೂಡ್ ದಿ ಇನ್ಸೂರೆನ್ಸ್ ಅಂಡ್ ಸೇವಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ನಾವು ಸ್ವಲ್ಪ ಲಾಜಿಕ್ ಆಗಿ ಥಿಂಕ್ ಮಾಡದೆ ನೋಡಿದಾಗ ಮೈಕ್ರೋ ಫಿನಾನ್ಸ್ ಅನ್ನೋ ಕಾನ್ಸೆಪ್ಟು ಇಟ್ ಇಸ್ ನಾಟ್ ಓನ್ಲಿ ಕ್ರೆಡಿಟ್ ಫೆಸಿಲಿಟೀಸ್ ಮಾತ್ರ ಅಲ್ಲ, ಇನ್ಸೂರೆನ್ಸು ಮತ್ತೆ ಸೇವಿಂಗ್ಸು ಅದು ಕೂಡ ಇದು ಹೆಲ್ಪ್ ಮಾಡುತ್ತೆ ಅಲ್ವಾ. ಆನ್ ದ ಬೇಸ್ ಆಫ್ ದಟ್ ಬೇಸಿಕ್ ನಾಲೆಜ್ ವಿ ಕ್ಯಾನ್ ಎಲಿಮಿನೇಟ್ all four ಸ್ಟೇಟ್ಮೆಂಟ್ ಏನ್ ಕರೆಕ್ಟ್ ಅಂತ ಕೇಳಿದಾರಲ್ವಾ. ಸೊ ವಿ ಕ್ಯಾನ್ ಎಲಿಮಿನೇಟ್ ಆಪ್ಷನ್ ಡಿ ಹಿಯರ್. ಓನ್ಲಿ ಇವಾಗ 1C and B ಇದೆಯಲ್ವಾ. ಇವಾಗ ನೋಡಿದಾಗ ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ದ ಥ್ರಸ್ಟ್ ಆಫ್ ದಿ ಮೈಕ್ರೋ ಫಿನಾನ್ಸ್ ಇನಿಷಿಯೇಟಿವ್ ಟು ಚಾನಲೈಸ್ ದ ಪ್ರೊಡಕ್ಷನ್ ಅಂಡ್ ಕನ್ಸಂಪ್ಷನ್ ಕ್ರೆಡಿಟ್ ಇನ್ ಮಲ್ಟಿಪಲ್ ಡೋಸ್ ಬೇಸ್ಡ್ ಅಲ್ವಾ. ಕೇಳಿದಾಗ ಸಮ್ವೇರ್ ಇಟ್ ಇಸ್ ಜನರಲ್ ಸ್ಟೇಟ್ಮೆಂಟ್ ಆಲ್ಸೋ ಮೈಕ್ರೋ ಫಿನಾನ್ಸ್ ಗೆ ರಿಲೇಟೆಡ್ ಆಗಿರುತ್ತೆ. ಓಕೆ, ಇದು ನೋಡಿದಾಗ ಸ್ಟೇಟ್ಮೆಂಟ್ ಕರೆಕ್ಟ್ ತರ ಕಾಣಿಸುತ್ತೆ ಅಲ್ವಾ. ನೋಡೋಣ ಮುಂದೆ. ಇವಾಗ ಇಟ್ ಹ್ಯಾಸ್ ಅವಾರ್ಡ್ ಫ್ರಮ್ ದಿ ಚಾರಿಟಿ ಬೇಸ್ಡ್ ಟು ಥ್ರಿಫ್ಟ್ ಬೇಸ್ಡ್ ಅಲ್ವಾ ಕೇಳಿದ್ದಾರೆ. ಇದು ಕರೆಕ್ಟ್ ಇರಬಹುದೇನೋ ಗೊತ್ತಿಲ್ಲ. ಬಟ್ ಇಂಡಿಯಾ ಹ್ಯಾಸ್ ಅಡಾಪ್ಟೆಡ್ ದಿ ಕಾನ್ಸೆಪ್ಟ್ ಆಫ್ ಮೈಕ್ರೋ ಫಿನಾನ್ಸ್ ಫ್ರಮ್ ದಿ ಬಾಂಗ್ಲಾದೇಶ್. ಐ ಥಿಂಕ್ ನೀವು ಇದು ತುಂಬಾ ಕ್ವಶನ್ಸ್ ಆಗಿದೆ. ಮೈಕ್ರೋ ಫಿನಾನ್ಸ್ ಅನ್ನೋ ಕಾನ್ಸೆಪ್ಟ್ ಇಂಡಿಯಾ ಯಾವ ಕಂಟ್ರಿಯಿಂದ ಬಾರೋ ಮಾಡಿದೆ ಅನ್ನೋದು ಬಾಂಗ್ಲಾದೇಶ್ ಅಂತ ತುಂಬಾ ಸಲ ಕೇಳಿರ್ತೀರಾ ಅಲ್ವಾ. ಕೆಲವೊಂದು KPSC ಮತ್ತೆ KA ಸ್ಟೇಟ್ಮೆಂಟ್ ಬೇಸ್ ಅಲ್ಲ, ಡೈರೆಕ್ಟ್ ಫಾರ್ವರ್ಡ್ ಒನ್ ಸ್ಟೇಟ್ಮೆಂಟ್ ಅಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ನಿಮ್ಗೆ ಇದು ಕರೆಕ್ಟ್ ಆಗಿ ಗೊತ್ತಿದ್ರೆ ಫೋರ್ತ್ ಒನ್ ಯು ಕ್ಯಾನ್ ಎಲಿಮಿನೇಟ್, ಯು ಕ್ಯಾನ್ ಆನ್ಸರ್ ದಿ ಆಲ್ 3 is right. ಓಕೆ, ಆನ್ಸರ್ ಇಸ್ 3 ಹಿಯರ್. ಬಟ್ ನೆನ್ಪಿಟ್ಕೊಳ್ಳಿ, ಇಂಡಿಯಾ ಹ್ಯಾಸ್ ಅಡಾಪ್ಟೆಡ್ ದಿ ಕಾನ್ಸೆಪ್ಟ್ ಆಫ್ ಮೈಕ್ರೋ ಫಿನಾನ್ಸ್ ಫ್ರಮ್ ದಿ ಬಾಂಗ್ಲಾದೇಶ್. ಓಕೆ, ಮುಂದಿನ ಯಾವುದೇ ಎಕ್ಸಾಮ್ ಅಲ್ಲೂ ಇದ್ರ ಮೇಲೆ ಕ್ವಶನ್ಸ್ ಬರ್ಬೋದು. ಓಕೆ, ಎಕ್ಸ್ಪ್ಲನೇಷನ್ ಮೆನ್ಷನ್ ಮಾಡಿದೀನಿ. ಸೆಕೆಂಡ್ ಒನ್, ಇಂಡಿಯಾಸ್ 5-year ಪ್ಲಾನ್ ಹೇಳಿದ್ನಲ್ಲ, ಫಸ್ಟ್ ಕ್ಲಾಸ್ ಇಂದ ಒಂದು ಥೀಮ್ ಅಂತ ಇರುತ್ತೆ. ಎಕಾನಮಿ ಅಂತ ಬಂದಾಗ್ಲೂ ಹಾಗೆ, ನೀವು ಮೊನ್ನೆ KA ಎಕ್ಸಾಮ್ ಅಲ್ಲೂ ಹಾಗೆ ಅಲ್ವಾ, ಮಲ್ಟಿ ಪವರ್ಟಿ ಇಂಡೆಕ್ಸ್ ಬಗ್ಗೆ ಕೇಳಿದ್ದಾರೆ. ಓಕೆ, ಇಲ್ಲೂ ಕೂಡ ಮಲ್ಟಿ ಪವರ್ಟಿ ಇಂಡೆಕ್ಸ್ ಬಗ್ಗೆ ಕೇಳಿದ್ದಾರೆ. ಬಟ್ ಕ್ವಶನ್ಸ್ ಇದ್ದ ಪ್ಯಾಟರ್ನು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಇನ್ ದ ಸೆನ್ಸ್ ಸ್ವಲ್ಪ ಅನಾಲಿಟಿಕಲ್ ಆಗಿದೆ, ಅಟ್ ದ ಸೇಮ್ ಟೈಮ್ ಮಾಡರೇಟ್ ಅಂಡ್ ಡಿಫಿಕಲ್ಟ್ ಎರಡು ಲೆವೆಲ್ ಅಲ್ಲೂ ಇದೆ. ಓಕೆ, ಬಟ್ ಹೇಳಿದ್ನಲ್ಲ, ಒಂದು ಸಬ್ಜೆಕ್ಟ್ ಅಂತ ಬಂದಾಗ ಈಗ ಮಲ್ಟಿ ಪವರ್ಟಿ ಇಂಡೆಕ್ಸ್ ಅಂತ ಬಂದು, ಅಥವಾ RBI ರೆಪೋ ರೇಟ್ ಇರ್ಬೋದು, ಅಥವಾ ಇನ್ಫ್ಲೇಷನ್ ಇರ್ಬೋದು. ಓಕೆ, ಈಗ 5-year ಪ್ಲಾನ್ ಇರ್ಬೋದು. 5-year ಪ್ಲಾನ್ ಏನು ಹೊಸದಲ್ವಾ,
ತುಂಬಾ ಸಲ KPSC ಮತ್ತೆ KE ಅಲ್ಲಿ ಹಾಗೆ UPSC ಅಲ್ಲಿ ತುಂಬಾ ಸಲ ಕೇಳಿದ್ದಾರೆ. ಓಕೆನಾ, ಹಾಗೆ ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ ಅಲ್ಲೂ ಕೇಳ್ತಾನೆ ಇರ್ತಾರೆ. ಇವನ್ ದೋ ವಿ ಹ್ಯಾವ್ ಎ ನೀತಿ ಆಯೋಗ ರೈಟ್ ನಾವು, ಪ್ಲಾನಿಂಗ್ ಕಮಿಷನ್ ಬಗ್ಗೆ ಅಂದ್ರೆ 5 year ಪ್ಲಾನ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕೂಡ ಹೌದು. ಓಕೆ, ಇಲ್ಲಿ ನೋಡೋಣ ಕ್ವಶನ್ಸ್ ಏನು ಕೇಳಿದಾರ ಅಂತ. ಫಸ್ಟ್ ಸ್ಟೇಟ್ಮೆಂಟ್ ನೋಡಿದಾಗ ಏನ್ ಕೇಳಿದ್ದಾರೆ, ದ ಸೆಕೆಂಡ್ 5 year ಪ್ಲಾನ್ ಫೋಕಸ್ಡ್ ಆನ್ ದಿ second 5 year plan focused on the rapid industrialization through heavy and basic industry. ಇದು ಗೊತ್ತು ಅನ್ಕೊಳ್ತೀನಿ ನಮ್ಗೆ. ಫಸ್ಟ್ 5 year ಪ್ಲಾನ್ ರಿಲೇಟೆಡ್ ಟು ಅಗ್ರಿಕಲ್ಚರ್ ಅಲ್ವಾ, ಯಾಕಂದ್ರೆ ನಮ್ 1947 ಅಲ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್ ಮೊದಲಾಗಿ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಫುಡ್ ಕ್ರೈಸಿಸ್ಗೆ ಅಲ್ವಾ. ಅದಾದ್ಮೇಲೆ ಎಂಪ್ಲಾಯ್ಮೆಂಟ್ ಆಗ್ಬೇಕಿತ್ತು. ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ಬೇಕಂದ್ರೆ ಏನ್ ಬೇಕು ನಮ್ಗೆ, ಖಾಲಿ ಅಗ್ರಿಕಲ್ಚರ್ ಇಂದ ಮಾತ್ರ ಎಂಪ್ಲಾಯ್ಮೆಂಟ್ ಆಗತ್ತಾ? ಇಲ್ಲ, ಇಂಡಸ್ಟ್ರಿ ಕೂಡ ಬೇಕು ಅಲ್ವಾ ನಮ್ಗೆ, ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಕೂಡ ಬೇಕು. ಸೊ ಫಸ್ಟ್ ಇಯರ್ ಏನ್ ಅಗ್ರಿಕಲ್ಚರ್ಗೆ ಫೋಕಸ್ ಮಾಡಿದ್ರು ಫಸ್ಟ್ 5 year ಪ್ಲಾನ್ ಅಲ್ಲಿ, ಅದಾದ್ಮೇಲೆ ನಮ್ಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡಬೇಕು ಅಂದ್ರೆ ಇಂಡಸ್ಟ್ರಿಯಲೈಸೇಷನ್ಗೂ ಜಾಸ್ತಿ ಫೋಕಸ್ ಮಾಡೋ ಅವಶ್ಯಕತೆ ಬಂತು. ಸೊ ಅದಕ್ಕೆ ಸೆಕೆಂಡ್ 5 year ಪ್ಲಾನ್ ಅನ್ನ ಅದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಡೆಡಿಕೇಟೆಡ್ ಮಾಡ್ತಾರೆ ಅಲ್ವಾ. ಇದು ನಮ್ಗೆ ಗೊತ್ತು. ನೀವು ಎಕ್ಸಾಮ್ ಅಂತ ಪಾಯಿಂಟ್ ಅಂತ ಬಂದಾಗ ಆಲ್ 5 year ಪ್ಲಾನ್ ಏನಿದೆಯಲ್ಲ, ಪ್ರತಿಯೊಂದು 5 year ಪ್ಲಾನ್ ಯಾವಾಗ ಯಾವ ಇಯರ್ ಸ್ಟಾರ್ಟ್ ಆಯ್ತು, ಹಾಗೆ ಕೆಲವೊಂದು ರೀಸನ್ಸ್ಗೆ ಮಲ್ಟಿಪಲ್ ವಾರ್ ಆಗೋದ್ರಿಂದ, ಓಕೆ 1961 70 71 ಅಲ್ಲಿ ಕೂಡ ಕೆಲವೊಂದು ವಾರ್ ಆಗೋದ್ರಿಂದ 5 year ಪ್ಲಾನ್ ಕಂಟಿನ್ಯೂ ಆಗಲ್ಲ, 2 to 3 yearsಗೆ ಎಂಡ್ ಅಪ್ ಆಗ್ಬಿಡತ್ತಲ್ವಾ. ಹಾಗೆ ಅದ್ರ ಸೇಮ್ ಟೈಮ್ ಆ 5 year ಪ್ಲಾನ್ ಅಲ್ಲಿ ಮೇನ್ ಥೀಮ್ ಏನು, ಯಾವ ಸೆಕ್ಟರ್ಗೆ ಡೆಡಿಕೇಟೆಡ್ ಆಗಿರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಕೆಲವೊಂದು 5 year ಪ್ಲಾನ್ ಅನ್ನ ಕೆಲವೊಂದು ಮಾಡೆಲ್ ನೇಮ್ ಇಂದ ಕರೀತಾರೆ. ಓಕೆ, ಸೆಕೆಂಡ್ 5 year ಪ್ಲಾನ್ ಅನ್ನ ಏನ್ ಮಾಡೆಲ್ ಅಂತ ಹೆಸರು ಕರೀತಾರೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ನೋಡಿದಾಗ ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ, ಸೆಕೆಂಡ್ ಸ್ಟೇಟ್ಮೆಂಟ್ ದ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ ಆಫ್ ದ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾ ಅರ್ಲಿ ಗ್ರೋತ್ ಎಕ್ಸ್ಪೀರಿಯನ್ಸ್ ಡ್ಯೂರಿಂಗ್ ದ ಫಸ್ಟ್ 5 year ಪ್ಲಾನ್ ವಾಸ್ ಎ ಡೊಮೆಸ್ಟಿಕ್ ಸೇವಿಂಗ್ಸ್ ಅಂತ ಕೇಳಿದ್ದಾರೆ. ನೋಡೋಣ. ಹಾಗೆ ಥರ್ಡ್ ಸ್ಟೇಟ್ಮೆಂಟ್, ದ ಮೇನ್ ಆಬ್ಜೆಕ್ಟಿವ್ ಆಫ್ ದ ಫೋರ್ತ್ 5 year ಪ್ಲಾನ್ ವರ್ ರಿಮೂವಲ್ ಆಫ್ ದ ಪವರ್ಟಿ ಅಂಡ್ ದಿ ಅಟೈನ್ಮೆಂಟ್ ಆಫ್ ದಿ ಸೆಲ್ಫ್ ರಿಲಯನ್ಸ್ ಅಲ್ವಾ. ಫೋರ್ತ್ 5 year ಪ್ಲಾನ್ ಯಾರ ಟೈಮ್ ಅಲ್ಲಿ ಆಗುತ್ತೆ, ಯಾವ ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಅವಾಗ, ಇಂದಿರಾ ಗಾಂಧಿ ಅಲ್ವಾ. ಆ ಟೈಮ್ ಅಲ್ಲಿ ಗರೀಬ್ ಹಟಾವೋ ಅನ್ನೋ ಕಾನ್ಸೆಪ್ಟ್ ಒಂದು ಸ್ಲೋಗನ್ ಬಂದೇ ಬರುತ್ತೆ. ಬಿಕಾಸ್ ಹಿ ವಾಂಟ್ಸ್ ಟು ಬಿಕಮ್ ಪವರ್ ಬರ್ಬೇಕಂತ ಒಂದು ಪವರ್ಟಿ ಎಲಿಮಿನೇಷನ್ ಮಾಡ್ತೀನಿ ಎಂಟೈರ್ ಇಂಡಿಯಾದಲ್ಲಿ ಅನ್ನೋ ಒಂದು ಸ್ಲೋಗನ್ ತಗೋ ಬರ್ತಾರಲ್ವಾ. ಆ ಟೈಮ್ ಅಲ್ಲಿ ಫೋರ್ತ್ 5 year ಪ್ಲಾನ್ ಕೂಡ ಪವರ್ಟಿ ಎಲಿಮಿನೇಷನ್ಗೆ ಡೆಡಿಕೇಟೆಡ್ ಆಗಿರ್ತಾರೆ. ಓಕೆ, ಪೋಸ್ಟ್ ಇಂಡಿಪೆಂಡೆನ್ಸ್ ಬಗ್ಗೆ ಒಂದ್ ಸ್ವಲ್ಪ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ನೀವು ಈಸಿಯಾಗಿ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಓಕೆ, ಆ ನಾಲೆಜ್ ಯೂಸ್ ಮಾಡಿದಾಗ ನೀವು ಸ್ಟೇಟ್ಮೆಂಟ್ ಥರ್ಡ್ ಸರಿಯಾಗಿ ಕಾಣಿಸುತ್ತೆ, ಫಸ್ಟ್ ಸ್ಟೇಟ್ಮೆಂಟ್ ಕೂಡ ನಿಮಗೆ ಕರೆಕ್ಟ್ ಅನ್ಸುತ್ತೆ ಅಲ್ವಾ. ಫೋರ್ತ್, ದ 8th 5 year ಪ್ಲಾನ್ ವಾಸ್ ಇಂಪ್ಲಿಮೆಂಟೆಡ್ ಆಫ್ಟರ್ ದಿ ಎಕನಾಮಿಕ್ ಲಿಬರಲೈಸೇಷನ್ ಆಫ್ ದಿ ಇಂಡಿಯಾ. ಈಗ ನೀವು ಇಂಡಿಯಾಸ್ ಎಕನಾಮಿಕ್ ಲಿಬರೇಷನ್ ಯಾವಾಗ ಆಯ್ತು ಅನ್ನೋದು ಒಂದು ಡೇಟ್ ಗೊತ್ತಿರಬೇಕು. 1992 91 ಅಲ್ಲಿ ಎಕನಾಮಿಕ್ ಲಿಬರೇಷನ್ ಆಗುತ್ತೆ ಅಲ್ವಾ. ಓಕೆ, ಇದು ನೋಡೋಣ. 8th 5 year ಪ್ಲಾನ್ ಬರುತ್ತಾ, ಅವಾಗ ಯಾವ್ದು ಬರುತ್ತೆ ನೋಡೋಣ. 10th 5 year ಪ್ಲಾನ್ ವಾಸ್ ಮಾರ್ಕ್ಡ್ ಎ ಶಿಫ್ಟ್ ಇನ್ ದ ಪ್ಲಾನಿಂಗ್ ಪ್ಯಾರಾಡಿಗಮ್ ಬೈ ದಿಸ್ ಸ್ಟೇಟಿಂಗ್ ಇನ್ ಇಟ್ಸ್ ಪ್ರಿಫೇಸ್ ದಟ್ ಪ್ಲಾನ್ ಇಸ್ ಇಂಡಿಕೇಟಿವ್ ಇನ್ ನೇಚರ್. ಓಕೆ, ತುಂಬಾ ಕಾನ್ಸೆಪ್ಚುಯಲ್ ಇದೆ ಈ ಕ್ವಶನ್ಸ್. ಅದಕ್ಕೆ ನಾನು ಹೇಳ್ತಿದ್ದೀನಲ್ಲ, ಎಲ್ಲಾ 5 year ಪ್ಲಾನ್ ಅನ್ನ ಓದ್ಬೇಕಿದ್ರೆ ಅದು ಯಾವ್ದಕ್ಕೂ ಡೆಡಿಕೇಟೆಡ್ ಆಗಿರ್ತಾರೆ, ಅದು ಯಾವ ಇಯರ್ ಇಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು ತಲೆಯಲ್ಲಿ ಇರಬೇಕು. ಓಕೆ, ಇಷ್ಟು ತಲೆಯಲ್ಲಿ ಇದ್ರೆ ಕ್ವಶನ್ ಅನ್ನ ಆನ್ಸರ್ ಮಾಡಬಹುದು. ಬಟ್ ಇಲ್ಲಿ 5th ಸ್ಟೇಟ್ಮೆಂಟ್ ಈಸ್ ರಾಂಗ್. ಓಕೆ, ಹಿಯರ್ ಆನ್ಸರ್ ಈಸ್ ಸಿ. ಓಕೆ, 5th ಸ್ಟೇಟ್ಮೆಂಟ್ ಸ್ವಲ್ಪ ಟಫ್ ಇದೆ, ಸ್ವಲ್ಪ ಟೆಕ್ನಿಕಲಿ ಅಂತ ನೋಡಿದಾಗ ಸ್ವಲ್ಪ ಎಲಿಮಿನೇಷನ್ ಕಷ್ಟ ಇದೆ. ನಿಮ್ಗೆ ಇದ್ರ ಬಗ್ಗೆ ನಾಲೆಜ್ ಇದೆ ಮಾತ್ರ ಇದಕ್ಕೆ ಆನ್ಸರ್ ಮಾಡಬಹುದು. ಬಟ್ ನಿಮ್ಗೆ ಸ್ಟೇಟ್ಮೆಂಟ್ 1 ಮತ್ತೆ ಸ್ಟೇಟ್ಮೆಂಟ್ 3 ಸ್ಟೇಟ್ಮೆಂಟ್ 4 ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅಲ್ವಾ. ಸ್ಟೇಟ್ಮೆಂಟ್ 5 ಇಸ್ ಎ ರಾಂಗ್ ಆನ್ಸರ್. ಯು ಕ್ಯಾನ್ ಟೇಕ್ ಗೆಸ್ ಹಿಯರ್, 50% ಎಲಿಮಿನೇಷನ್ ಮಾಡಿಬಿಟ್ಟು ಯು ಕ್ಯಾನ್ ಟೇಕ್ ಅ ಗೆಸ್ ಹಿಯರ್, ಐದರ್ ಆಪ್ಷನ್ ಸಿ ಆರ್ ಆಪ್ಷನ್ ಡಿ ಅನ್ನೋದು. ಬಟ್ ಹಿಯರ್ ಆನ್ಸರ್ ಈಸ್ ಆನ್ಸರ್ ಸಿ. ಓಕೆ, ಆನ್ಸರ್ 5 ಇಸ್ ಎ ಆಪ್ಷನ್ಸ್ 5 ಇಸ್ ಎ ರಾಂಗ್. ಓಕೆ, 8th 5 year ಪ್ಲಾನ್ ಅಲ್ಲ, ಇಟ್ ಇಸ್ ಎ 8th year ಪ್ಲಾನ್, ನಾಟ್ ದ 10th. ಓಕೆ, ಇಲ್ಲಿ ಮೆನ್ಷನ್ ಮಾಡಿರೋದ್ರೆ 10th ಅಂತ ಮೆನ್ಷನ್ ಮಾಡಿದ್ದಾರೆ, ಬಟ್ ಇಟ್ ಇಸ್ ಎ 8th 5 year ಪ್ಲಾನ್. ಥರ್ಡ್ ಕ್ವಶನ್ಸ್ ನೋಡೋಣ.
Several finance commission have recommended the establishment of the independent fiscal council in India. Okay, ಫಿಸ್ಕಲ್ ಕೌನ್ಸಿಲ್ ಅನ್ನೋದು UPSC ಅಲ್ಲಿ ಕೂಡ 2018 ಅಲ್ಲಿ ಫಿಸ್ಕಲ್ ಕೌನ್ಸಿಲ್ ಬಗ್ಗೆ ಒಂದು ಕ್ವಶನ್ಸ್ ಆಗಿದೆ. ಓಕೆ, ಹಾಗೆ in this context which of the following are the potential benefit of the setting of such council ಅಂತ ಕೇಳಿದ್ದಾರೆ. ಓಕೆ, ಸ್ಟೇಟ್ಮೆಂಟ್ 1 ನೋಡೋಣ. ಅಸೆಸಿಂಗ್ ಅಂಡ್ ಮಾನಿಟರಿಂಗ್ ಆಫ್ ಫಿಸ್ಕಲ್ ಪಾಲಿಸಿ. ಸೆಕೆಂಡ್, ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಫಿಸ್ಕಲ್ ರೂಲ್ಸ್ ಅಂಡ್ ಸ್ಟ್ರೆಂಥನಿಂಗ್ ಆಫ್ ದ ಫಿಸ್ಕಲ್ ಪರ್ಫಾರ್ಮೆನ್ಸ್. 3, better coordination between the center and the states and consistency of the fiscal target across the level of the government. Enhance the accountability to the legislature and at the public at large in calibrating the fiscal policy. ಕರೆಕ್ಟ್ ಸ್ಟೇಟ್ಮೆಂಟ್ ಏನಂತ ಕೇಳಿದ್ದಾರೆ ನಿಮ್ಗೆ. ಇಲ್ಲಿ ಏನಾಗುತ್ತೆ, ಫಿಸ್ಕಲ್ ಕೌನ್ಸಿಲ್ ಅಂದ್ರೆ ಇದು ಮೇನ್ ಆಬ್ಜೆಕ್ಟಿವ್ ಏನಪ್ಪಾ, ಇಂಡಿಯಾದಲ್ಲಿ ಫಿಸ್ಕಲ್ ಡೆಫಿಸಿಟ್ ಏನಾಗ್ತಿದೆಯಲ್ವಾ ಅದನ್ನ ಕಂಟ್ರೋಲ್ ಮಾಡಿ ಟ್ರೈ ಮಾಡೋದು through various steps, various reform steps through ಕಂಟ್ರೋಲ್ ಮಾಡಲಿ ಸ್ಟಾರ್ಟ್ ಮಾಡೋದು ಅಂದ್ರೆ ಸ್ಟಾಪ್ ಮಾಡೋದು. ಬಟ್ ಆ ಒಂದು ಐಡಿಯಾ ನಾವು ಮಾಡಿದಾಗ ಸ್ಟೇಟ್ಮೆಂಟ್ 1 ಏನಾಗುತ್ತೆ, ಅಸೆಸಿಂಗ್ ಅಂಡ್ ಮಾನಿಟರಿಂಗ್ ಅಲ್ವಾ, ಇದು ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ ಫಿಸ್ಕಲ್ ಕೌನ್ಸಿಲ್ ಮಾಡಿದಾಗ. ಸೊ ಸ್ಟೇಟ್ಮೆಂಟ್ 1 ಇಸ್ ರೈಟ್ ಹಿಯರ್. ಸೊ ವಿ ಕ್ಯಾನ್ ಎಲಿಮಿನೇಟ್ ಬಿ ಹಿಯರ್. ಓಕೆ, ನೆಕ್ಸ್ಟ್, ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ದ ಫಿಸ್ಕಲ್ ರೂಲ್ಸ್ ಅಂಡ್ ಸ್ಟ್ರೆಂಥನಿಂಗ್ ಆಫ್ ದ ಫಿಸ್ಕಲ್ ಪರ್ಫಾರ್ಮೆನ್ಸ್ ಅಲ್ವಾ, ಇದು ಜನರಲ್ ಸ್ಟೇಟ್ಮೆಂಟ್. ಈಗ ನೀವೊಂದು ಬಾಡಿನ ಇದ್ ಮಾಡ್ತೀರಾ ಅಂದ್ರೆ, ಕನ್ಸ್ಟಿಟ್ಯೂಟ್ ಮಾಡ್ತೀರಾ ಅಂದ್ರೆ ಅದು ಮೇನ್ ಅಬ್ಜೆಕ್ಟಿವ್ ಏನಾಗುತ್ತೆ, ಅದ್ರ ರಿಲೇಟೆಡ್ ಕೆಲವೊಂದು ರಿಫಾರ್ಮ್ ತರ್ಲಿಕ್ಕೆ, ಕೆಲವೊಂದು ಪ್ರಾಬ್ಲಮ್ ಸೊಲ್ಯೂಷನ್ ತರ್ಲಿಕ್ಕೆ ಆಗಿರುತ್ತಲ್ವಾ. ಈಗ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಅಸೆಸಿಂಗ್ ಅಂಡ್ ಮಾನಿಟರಿಂಗ್ ಆಫ್ ದ ಫಿಸ್ಕಲ್ ಪಾಲಿಸಿ ಅಂದ್ರೆ ಫಿಸ್ಕಲ್ ಪಾಲಿಸಿ ಏನ್ ತರ್ತಾರಲ್ಲ ಅದನ್ನ ಮಾನಿಟರ್ ಮಾಡ್ಬೇಕು, ಹಂಗೆ ಅದ್ರ ಬಗ್ಗೆ ಅಸೆಸ್ ಮಾಡ್ಬೇಕು, ಅದು ಮೇನ್ ಅಬ್ಜೆಕ್ಟಿವ್ ಆಗಿರುತ್ತೆ ಫಿಸ್ಕಲ್ ಕೌನ್ಸಿಲ್ದು. ಸೆಕೆಂಡ್, ಏನ್ ಫಿಸ್ಕಲ್ ರೂಲ್ಸ್ ಏನ್ ಮಾಡ್ತಾರಲ್ಲ ಅದನ್ನ ಕರೆಕ್ಟ್ ಆಗಿ ಇಂಪ್ಲಿಮೆಂಟೇಷನ್ ಆಗೋ ತರ ನೋಡ್ಕೊಳ್ಬೇಕು. ನೋಡಿದಾಗ ಸ್ಟೇಟ್ಮೆಂಟ್ 2 ಆಲ್ಸೋ ಇಟ್ ಸೀನ್ಸ್ ರೈಟ್. ಸೊ ಯು ಕ್ಯಾನ್ ಎಲಿಮಿನೇಟ್ ಆಪ್ಷನ್ ಬಿ ಹಿಯರ್. ಓಕೆ, ಇವಾಗ ನಿಮ್ಗೆ ಆಪ್ಷನ್ 1 and 2 ರೈಟ್ ಅಂತ ಗೊತ್ತಾಯ್ತು. ಇವಾಗ 4 ಅಂತ ಆಟೋಮೆಟಿಕಲಿ ಎರಡು ಕಡೆಗೂ ಇದೆ. ಸೊ ಕರೆಕ್ಟ್ ಅಂತ ನಮ್ಗೆ ಗೊತ್ತಾಯ್ತು. ಈಗ ಓದ್ಬೇಕಂತಿಲ್ಲ ಅದ್ರ ಬಗ್ಗೆ. ಈಗ 3 ಸ್ಟೇಟ್ಮೆಂಟ್ ಏನಿದೆ, ಬೆಟರ್ ಕೋಆರ್ಡಿನೇಷನ್ ಬಿಟ್ವೀನ್ ದಿ ಸೆಂಟರ್ ಅಂಡ್ ದ ಸ್ಟೇಟ್ಸ್ ಅಂಡ್ ದ ಕನ್ಸಿಸ್ಟೆನ್ಸಿ ಆಫ್ ದ ಫಿಸ್ಕಲ್ ಟಾರ್ಗೆಟ್ ಅಕ್ರಾಸ್ ದ ಲೆವೆಲ್ ಆಫ್ ದ ಗವರ್ಮೆಂಟ್. ಈಗ ನೋಡಿ, ಫಿಸ್ಕಲ್ ಡೆಫಿಸಿಟ್ ಅನ್ನೋದು ಕೇವಲ ಸೆಂಟ್ರಲ್ ಮಾತ್ರ ಕನ್ಸ್ಟೆಂಟ್ ಇದೆಯಾ? ಇಲ್ಲ, ಸ್ಟೇಟ್ ಕೂಡ ಫಿಸ್ಕಲ್ ಡೆಫಿಸಿಟ್ ನ ಕಡಿಮೆ ಮಾಡಬೇಕು ಅಲ್ವಾ, ಸ್ಟೇಟ್ ಕೂಡ ಅದ್ರದ್ದು ಕಾರ್ಯ ಆಗಿರುತ್ತೆ. ಸೊ ಬೋತ್ ಕೋಆರ್ಡಿನೇಷನ್ ಇಂದ ಫಿಸ್ಕಲ್ ಡೆಫಿಸಿಟ್ ನ ಕಡಿಮೆ ಮಾಡ್ತಾ ಹೋದ್ರೆ ದೆನ್ ಓನ್ಲಿ ವಿ ಕ್ಯಾನ್ ಇಂಪ್ರೂವ್ ದ ಫಿಸ್ಕಲ್ ರಿಲೇಟೆಡ್ ಇಶ್ಯೂಸ್ ಅಲ್ವಾ, ಅದನ್ನ ಸೊಲ್ಯೂಷನ್ ಕಂಡುಹಿಡ್ಲಿಕ್ಕೆ ಸಾಧ್ಯ. ಸೊ ಅದನ್ನ ಹೇಳೋದು. ಇವಾಗ ನಿಮ್ಗೆ ಆ ಒಂದು ಬೇಸಿಕ್ ಕಾನ್ಸೆಪ್ಟ್ ನಿಮ್ ತಲೆಯಲ್ಲಿದ್ರೆ ಯು ಕ್ಯಾನ್ ಮಾರ್ಕ್ ಆಸ್ ಆನ್ಸರ್ ಆಪ್ಷನ್ 3 ಇಸ್ ರೈಟ್ ಅಲ್ವಾ. ಇಲ್ಲೆಲ್ಲ ಜನರಲ್ ಸ್ಟೇಟ್ಮೆಂಟ್ ಇದೆ, ಏನು ಕಾಂಪ್ಲಿಕೇಟೆಡ್ ಇಲ್ಲ, ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಇಲ್ಲೆಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ಇವಾಗ ನಿಮ್ಗೆ ಏನಾಗುತ್ತೆ, ಆನ್ಸರ್ ಡಿ ಹಿಯರ್. ಓಕೆ, ನೆಕ್ಸ್ಟ್, ಸೆವೆರಲ್ ಫಿನಾನ್ಸ್ ಕಮಿಷನ್. ಓಕೆ, ಈ ಕ್ವಶನ್ಸ್ ಆಯ್ತಲ್ವಾ. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ದ GST ಕೌನ್ಸಿಲ್ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. GST ಕೌನ್ಸಿಲ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ constituted under the article 279A. ಓಕೆ, ಆರ್ಟಿಕಲ್ 279A ಅಂತ ಕೇಳಿದ್ದಾರೆ. ಓಕೆ, ಅಂದ್ರೆ ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ಮೆನ್ಷನ್ ಮಾಡಿದ್ದಾರೆ ಇವರು. ಓಕೆ, ಇಟ್ ಚೇರ್ಡ್ ಬೈ ದಿ ಪ್ರೈಮ್ ಮಿನಿಸ್ಟರ್. ಇದು ಪ್ರೈಮ್ ಮಿನಿಸ್ಟರ್ ಆರ್ ಫಿನಾನ್ಸ್ ಮಿನಿಸ್ಟರ್ ಥಿಂಕ್ ಮಾಡಿ. ದ ರೆವೆನ್ಯೂ ಸೆಕ್ರೆಟರಿ ಆಕ್ಟ್ ಆಸ್ ಎ ಎಕ್ಸ್ ಆಫೀಸರ್ ಸೆಕ್ರೆಟರಿ ಟು ದ GST ಕೌನ್ಸಿಲ್. ಓಕೆ, ನೋಡೋಣ, ಇದು ಒಂದ್ ಸ್ವಲ್ಪ ಡೀಪ್ ಇದೆ ನಾಲೆಜ್ ಅಲ್ವಾ. ನೋಡೋಣ ಏನಂತ. The recommendation of the GST council are binding on the union and the state government ಅಂತ ಕೇಳಿದ್ದಾರೆ. ಓಕೆ, ಇವಾಗ ಥಿಂಕ್ ಮಾಡಿ. GST ಕೌನ್ಸಿಲ್ ವಾಸ್ ಇನ್ ನ್ಯೂಸ್ ಅಲ್ವಾ, ತುಂಬಾ ವರ್ಷಗಳಿಂದ ನ್ಯೂಸ್ ಅಲ್ಲಿ ಇದೆ. ಬಟ್ ಸ್ಟಿಲ್ ಇಟ್ ಇಸ್ ಎ ಅಂದ್ರೆ ಕೆಲವೊಂದು ರಿಫಾರ್ಮ್ ಗಳು ತರ್ತಾ ಇದ್ರಿಂದ ಗವರ್ಮೆಂಟ್ ಸ್ಟಿಲ್ ಇಸ್ ಎ ನ್ಯೂಸ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ, ಅಪ್ಕಮಿಂಗ್ ಏನೇ ಎಕ್ಸಾಮ್ ಇರಬಹುದು ಅಲ್ವಾ. ಈಗ GST ಕೌನ್ಸಿಲ್ ನಾವು ಓದಿರ್ತೀವಿ, ಆರ್ಟಿಕಲ್ 217A ಅಲ್ವಾ, 79A ಅಲ್ವಾ. ಇಟ್ ಎ ಕಾನ್ಸ್ಟಿಟ್ಯೂಷನ್ ಬಾಡಿ. ಇದು ನಿಮ್ಗೆ ಗೊತ್ತಿರುತ್ತೆ, GST ಫಾರ್ಮೇಶನ್ ಮಾಡ್ಬೇಕಿದ್ರೆ ಹೋಲ್ ಮಿಡ್ ನೈಟ್ ನಮ್ಮ ಲೆಜಿಸ್ಲೇಚರ್ ವರ್ಕ್ ಮಾಡತ್ತೆ ಆ ಲಾನ ಬಿಲ್ ಅನ್ನ ಪಾಸ್ ಮಾಡ್ಲಿಕ್ಕೆ. ಆ ತಲೆಯಲ್ಲಿದ್ರೆ ಯು ಫೀಲ್ ದಟ್ ಇಟ್ ಇಸ್ ಎ ಲೈಕ್ ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ನಿಮ್ಗೆ ಗೊತ್ತಾಗ್ಬಿಡತ್ತೆ ಅಲ್ವಾ. ಸೊ ಇವಾಗ ನಿಮ್ಗೆ ಆನ್ಸರ್ ಸ್ಟೇಟ್ಮೆಂಟ್ 1 ಇಸ್ ಅ ರೈಟ್. ಸೊ ಯು ಕ್ಯಾನ್ ಎಲಿಮಿನೇಟ್ ಬಿ ಹಿಯರ್. ಚೇರ್ಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಅವ್ರ ಫಿನಾನ್ಸ್ ಮಿನಿಸ್ಟರ್. ನೀವು ಡೈಲಿ ನ್ಯೂಸ್ ಪೇಪರ್ ಫಾಲೋ ಅಪ್ ಮಾಡ್ತಾ ಇದ್ರೆ GST ಕೌನ್ಸಿಲ್ ಮೀಟಿಂಗ್ ಆಲ್ಮೋಸ್ಟ್ ಹೆಡೆಡ್ ಅಪ್ ಬೈ ದಿ ಯಾರು, ಫಿನಾನ್ಸ್ ಮಿನಿಸ್ಟರ್ ಅಲ್ವಾ, ನಾಟ್ ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟರ್ ಕೂಡ ಕೆಲವೊಂದು ಬಾಡಿನ
ಹೆಡೆಡ್ ಮಾಡ್ತಾರೆ, ಚೇರ್ಡ್ ಮಾಡ್ತಾರೆ, ಅದೇನು ಯಾವ್ದು ಬಾಡಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಓಕೆ, ಇವಾಗ ಯಾವ ಆಪ್ಷನ್ 2 ರಾಂಗ್ ಅಂತ ಗೊತ್ತಾಯ್ತು ನಮ್ಗೆ. ಇವಾಗ 2 ಯು ಕ್ಯಾನ್ ಎಲಿಮಿನೇಟ್ ಹಿಯರ್. ಸೊ ಈಗ 1 and 3 ಕರೆಕ್ಟ್ ಅಂತ ಗೊತ್ತಾಯ್ತು. ಸೊ 1 and 3 ಗೊತ್ತಾಯ್ತು. ಏನಕ್ಕೆ 3 ತನಕ ವೇಟ್ ಮಾಡಿ ಅಂದ್ರೆ ನೋಡಿ, ಇಲ್ಲಿ ದ ರೆವೆನ್ಯೂ ಸೆಕ್ರೆಟರಿ ಆಕ್ಟ್ ಆಸ್ ಎಕ್ಸ್ ಸೆಕ್ರೆಟರಿ ಟು ದ GST ಕೌನ್ಸಿಲ್. ಓಕೆ, ನಾನು ಹೇಳಿದ್ದಲ್ಲ, ಇದು ತುಂಬಾ ಡೀಪ್ ನಾಲೆಜ್ ಇರೋದ್ರಿಂದ, ಡೀಪ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಇದು ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು, ಕರೆಕ್ಟಾ ಇಲ್ವಾ ಅನ್ನೋದು. ಬಟ್ ನೀವು ಫಸ್ಟ್ ಸ್ಟಾರ್ಟಿಂಗ್ ಏನು ಎಲಿಮಿನೇಷನ್ ಮೆಥಡ್ ಟ್ರೈ ಮಾಡಿ ಅಲ್ವಾ. ಈಗ ಪ್ರೈಮ್ ಮಿನಿಸ್ಟರ್ ಅಂತ ಅಲ್ಲ, ನಿಮ್ ಫಿನಾನ್ಸ್ ಮಿನಿಸ್ಟರ್ ಅಂತ ಗೊತ್ತು. ಸೊ ಎಲಿಮಿನೇಟೆಡ್ ಹಿಯರ್ 2 ಎಲಿಮಿನೇಟ್ ಎರಡು ಕಡೆಗೆ ಆಯ್ತಾ. ಸೊ 1 and 3 ಎರಡು ಕಡೆಗೆ ಇದೆ. ಸೊ ಆಟೋಮೆಟಿಕಲಿ ಆಪ್ಷನ್ 3 ಇಸ್ ರೈಟ್ ಅಂತ ನಿಮ್ಗೆ ಗೊತ್ತಾಯ್ತು. ಅದ್ರ ಬಗ್ಗೆ ಥಿಂಕ್ ಮಾಡ್ಬೇಕಂತಾನೆ ಇಲ್ಲ, ನಾಲೆಜ್ ಇರ್ಬೇಕಂತಾನೂ ಇಲ್ಲ ಅಲ್ವಾ. ಇದೇ ತರ ಫಸ್ಟ್ ಯು ಹ್ಯಾವ್ ಟು ಗೋ ಎಲಿಮಿನೇಷನ್ ಮೆಥಡ್. ಓಕೆ, ಇವತ್ತು ನೀನು ಲಾಸ್ಟ್ ವೀಕ್ ಅಲ್ಲಿ ನೀವು KE ಎಕ್ಸಾಮ್ ಪೇಪರ್ ನೋಡ್ತಾ ಇದ್ರೆ ಕೆಲವೊಂದು ಕ್ವಶನ್ಸ್ ಕೂಡ ಹಾಗೆ ನೀವು ಕರೆಕ್ಟ್ ಆಗಿ ಎಲಿಮಿನೇಟ್ ಮಾಡಿಬಿಟ್ರೆ ಯು ಕ್ಯಾನ್ ಕಮ್ ಅಪ್ ವಿತ್ ಆನ್ಸರ್ ಈಸಿಲಿ. ಓಕೆ, ದ ರೆಕಮೆಂಡೇಶನ್ ಆಫ್ ದ GST ಕೌನ್ಸಿಲ್ ಆರ್ ಬೈಂಡಿಂಗ್ ನಾನ್ ಬೈಂಡಿಂಗ್. ಮತ್ತೊಂದು ಹೇಳ್ತೀನಿ ನೋಡಿ, ಇದು ಚೀಟ್ ಕೋಡ್. ಓಕೆ, ಮೋಸ್ಟ್ ಆಫ್ ದ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಕನ್ವೆನ್ಷನ್ ಇರುತ್ತಲ್ವಾ, ಅದು ಕೆಲವೊಂದು ಏನೋ ಒಂದು ರಿಲೇಟೆಡ್ ಅಗ್ರಿಮೆಂಟ್ ಬಗ್ಗೆ ಕೆಲವೊಂದು ನಾನ್ ಬೈಂಡಿಂಗ್ ಆಗಿರುತ್ತೆ, ಬಟ್ ಬೈಂಡಿಂಗ್ ಅಂತ ಕೇಳಿರ್ತಾರೆ. ಇದು ನಿಮಗೆ UPSC ಪ್ರಿಪೇರ್ ಆದವ್ರಿಗೆ, UPSC ಕ್ವಶನ್ ಪೇಪರ್ ಸಾಲ್ವ್ ಮಾಡಿದವರಿಗೆ ತುಂಬಾ ಅರ್ಥ ಆಗುತ್ತೆ. ಓಕೆನಾ, ದೀಸ್ ಆರ್ ಚೀಟ್ ಕೋಡ್ಸ್. ಕೆಲವೊಂದ್ಸಲ ನಾನ್ ಬೈಂಡಿಂಗ್ ಅಲ್ಲಿ ಇರುತ್ತೆ ಅಗ್ರಿಮೆಂಟ್, ಬಟ್ ಎಕ್ಸಾಮಿನರ್ ಆಸ್ಕ್ ಆಸ್ ಎ ಬೈಂಡಿಂಗ್ ಅಂತ ಕೇಳಿರ್ತಾರೆ ಟು ಕನ್ಫ್ಯೂಸ್ ಯು. ಓಕೆನಾ, so you can take a guess here. It is not a binding, it is a non binding. ಏನ್ ರೆಕಮೆಂಡೇಶನ್ ಮಾಡುತ್ತಲ್ಲ ಸ್ಟೇಟ್ ಗೆ ಮತ್ತೆ ಯೂನಿಯನ್ ಗೆ, ಇಟ್ ಇಸ್ ಎ ನಾನ್ ಬೈಂಡಿಂಗ್. ಓಕೆ, ಏನ್ ರೆಕಮೆಂಡೇಶನ್ ಇಟ್ ಸೆಲ್ಫ್ ಇಸ್ ಎ ನಾನ್ ಬೈಂಡಿಂಗ್. ಓಕೆ, irrespective of any body, whether you take it as a constitution body or legislation body, ಏನೇ ಇದ್ರು ಮೋಸ್ಟ್ ಆಫ್ ದ ಬಾಡೀಸ್ ಏನ್ ರೆಕಮೆಂಡೇಶನ್ ಮಾಡತ್ತಲ್ವಾ ಲೆಜಿಸ್ಲೇಚರ್ ಗೆ, ಅದೆಲ್ಲ 19.9% ಇಟ್ ಇಸ್ ಎ ನಾನ್ ಬೈಂಡಿಂಗ್ ಆಗಿರ್ತಾರೆ. ಇಟ್ ಇಸ್ ರೆಕಮೆಂಡೇಶನ್. ನೀವು ಲೈಫ್ ಅಲ್ಲಿ ಹಾಗೆ ಅಲ್ಲ, ಒಂದು ರೆಕಮೆಂಡೇಶನ್ ಕೊಟ್ಟಾಗ ಬೇರೆಯವ್ರಿಗೆ ಅದನ್ನ ತಗೊಳ್ಳಬಹುದು, ತಗೊಳ್ದೇನೆ ಇರ್ಬೋದು, ಅಪ್ ಟು ದೆಮ್ ಟು ಡಿಸೈಡ್ ಅಲ್ವಾ. ಇಟ್ ಇಸ್ ನೆವರ್ ಬಿಕಮ್ ಬೈಂಡಿಂಗ್ ಅಲ್ವಾ. ನೀವು ಮಾಡ್ಲೇಬೇಕನ್ನೋದು ಎಲ್ಲೂ ಇಂಪೋಸ್ ಮಾಡಲ್ಲ ಯಾರು. ಸೊ ಇಟ್ ಇಸ್ ಎ ನಾನ್ ಬೈಂಡಿಂಗ್. ಓಕೆ, ಸೊ ಯು ಕ್ಯಾನ್ ಎಲಿಮಿನೇಟ್ 4 here. ಸೊ ಆನ್ಸರ್ ಇಸ್ A, 1 and 3. ನೆಕ್ಸ್ಟ್, ರಿಗಾರ್ಡಿಂಗ್ ದ ನೀತಿ ಆಯೋಗ ಮಲ್ಟಿ ಪಾವರ್ಟಿ ಇನ್ ಇಂಡಿಯಾ. ಓಕೆ, KE ಎಕ್ಸಾಮ್ ಅಲ್ಲಿ ಮಲ್ಟಿ ಪಾವರ್ಟಿ ಇಂಡೆಕ್ಸ್ ಬಗ್ಗೆ ಕೇಳಿದ್ರು, ಯಾವ್ಯಾವ ಇಂಡಿಕೇಟರ್ ಇದೆ ಅಂತ ಅಲ್ವಾ. UNEP ರಿಲೀಸ್ ಮಾಡತ್ತಲ್ವಾ, ಆ ಇಂಡೆಕ್ಸ್ ಬಗ್ಗೆ ಕೇಳಿದ್ರು. ಬಟ್ ಇಲ್ಲಿ ಮಲ್ಟಿ ಪಾವರ್ಟಿ ನೀತಿ ಆಯೋಗ ನ್ಯಾಷನಲ್ ಲೆವೆಲ್ ರಿಲೀಸ್ ಮಾಡ್ತಾರೆ ನೀತಿ ಆಯೋಗ, ಅದ್ರ ಬಗ್ಗೆ ಕೇಳಿದ್ದಾರೆ. ಓಕೆ, ಮುಂದಿನ ಕ್ವಶನ್ಸ್ ಅಲ್ಲಿ ಲೈಕ್ ಮಲ್ಟಿ ಪಾವರ್ಟಿ ಇನ್ ಇಂಡಿಯಾ ಸಿನ್ಸ್ 2005 ರಿಪೋರ್ಟ್ ಪ್ರಕಾರ ಏನಂತ ಕೇಳಿದ್ದಾರೆ. ಓಕೆ, ಇದು ತುಂಬಾ ಟಫೆಸ್ಟ್ ಕ್ವಶನ್. ಇದು 2005 to 6 ರಿಪೋರ್ಟ್ ಅನ್ನ ನೆನ್ಪಿಟ್ಕೊಳ್ಳೋದು ಇಟ್ ಇಸ್ ನಾಟ್ ಎ ಈಸಿ ಜಾಬ್. ಓಕೆ, ನೋಡೋಣ. ಸ್ಟೇಟ್ಮೆಂಟ್ 1 ಇದೆ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇನ್ ಇಂಡಿಯಾ declined significantly between the 2013 to 14 and the 22 to 23 with a more than 24 crore people escaping the poverty during this period. Okay, ತುಂಬಾ ಫ್ಯಾಕ್ಚುಯಲ್ ಇದೆ. 24 ಕೋಟಿ ಜನ ಪವರ್ಟಿ ಇಂದ ಹೊರಗೆ ಬಂದಿದ್ದಾರೆ ಅಂದ್ರೆ ಸ್ಪ್ಯಾನ್ ಆಫ್ ಲೈಕ್ 10 years ಅಲ್ಲಿ. ಓಕೆ, 10 to 9 years ಅಲ್ಲಿ. ನೆಕ್ಸ್ಟ್, ಆಲ್ 12 ಇಂಡಿಕೇಟರ್ ಆಫ್ ದ ಮಲ್ಟಿ ಪಾವರ್ಟಿ ಇಂಡೆಕ್ಸ್ ಓಕೆ ರಿಮಾರ್ಕೇಬಲ್ ಇಂಪ್ರೂವ್ಮೆಂಟ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಅಂತ ಹೇಳಿದ್ದಾರೆ ಎಲ್ಲಾ ಇಂಡಿಕೇಟರ್. ಓಕೆ, ಬಿಹಾರ್ ರಿಜಿಸ್ಟರ್ಡ್ ವಿತ್ ಲಾರ್ಜೆಸ್ಟ್ ಡಿಕ್ಲೈನ್ ಇನ್ ದ ನಂಬರ್ ಆಫ್ ಮಲ್ಟಿ ಪಾವರ್ಟಿ ಫಾಲೋಡ್ ಬೈ ದಿ ಒಡಿಶಾ ಅಂತ ಕೇಳಿದ್ದಾರೆ. ಸ್ಟೇಟ್ಮೆಂಟ್ ಇಸ್ ಕರೆಕ್ಟಾ ನಾನ್ ಕರೆಕ್ಟ್ ಅಂತ ಕೇಳಿದ್ದಾರೆ, ಬಟ್ ಹಿಯರ್ ಆನ್ಸರ್ ಈಸ್ ಡಿ. ಓಕೆ, ಇಂಥ ಕ್ವಶನ್ಸ್ ಅನ್ನ ನೀವು ಫ್ಯಾಕ್ಚುಯಲ್ ತಲೆಯಲ್ಲಿದ್ರೆ ಇವರು 100% ಶ್ಯೂರ್ ಇದ್ರೆ ಮಾತ್ರ ಈ ಕ್ವಶನ್ ನ ಅಟೆಂಡ್ ಮಾಡಿ, ಬಿಕಾಸ್ ಇದು ತುಂಬಾ ಫ್ಯಾಕ್ಚುಯಲ್ ಇದೆ. ಇದು 2005 to 6 ರಿಪೋರ್ಟ್. ಇನ್ನೂ ಒಂದು ರೀಸೆಂಟ್ ಆಗಿ 2025-26 ಅಲ್ಲಿ ರಿಪೋರ್ಟ್ ಆಗಿದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಓದಿರ್ತೀರಾ, ಯು ಕ್ಯಾನ್ ಈಸಿಲಿ ಆನ್ಸರ್. ಬಟ್ ಇದು ಎಷ್ಟು 10 ವರ್ಷದ ಹಳೇದ ಹಿಂದದ ರಿಪೋರ್ಟ್ ಅಲ್ವಾ. ಸೊ ಸಾರಿ 20 ವರ್ಷದ ಹಳೇದ ರಿಪೋರ್ಟ್ ಅಲ್ವಾ. ಸೊ ಇಟ್ ಇಸ್ ಈಸಿ, ನೀವು ಓದು ಇರಲ್ಲ ಈ ಕ್ವಶನ್ ಅನ್ನ ಆದ್ರೆ ಮಾತ್ರ. ನೆಕ್ಸ್ಟ್ ಕ್ವಶನ್ ನೋಡ, ವಿತ್ ರೆಫರೆನ್ಸ್ ಟು ದ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ 2013 ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಆರ್ ಕರೆಕ್ಟ್ ಅಂತ ಕೇಳಿದಾರಲ್ವಾ. ಸೆಂಟ್ರಲ್ ಗವರ್ಮೆಂಟ್ ಈಸ್ ಎ ರೆಸ್ಪಾನ್ಸಿಬಲ್ ಫಾರ್ ದಿ ಪ್ರೊಕ್ಯೂರ್ಮೆಂಟ್ ಆಫ್ ಫುಡ್ ಗ್ರೇನ್ಸ್, ಐಡೆಂಟಿಫಿಕೇಶನ್ ಆಫ್ ದ ಬೆನಿಫಿಷರೀಸ್ and issuance of the ration card. Okay, next,
In Chandigarh, Puducherry and Madhya Pradesh, the act is implemented in the cash transfer mode, under which food subsidy is transferred directly into the bank account of the beneficiaries ಅಂತ ಕೇಳಿದ್ದಾರೆ. ನೋಡೋಣ. The eldest woman of the household, aged 18 years or above, is mandated to be the head of the household for the purpose of issuing the ration card under the act ಅಂತ ಕೇಳಿದ್ದಾರೆ. ಇದರಲ್ಲಿ ಯಾವ್ದು ಕರೆಕ್ಟ್ ಅಂತ ಕೇಳಿದ್ದಾರೆ. ಈಗ ನಮ್ಮ ಡೈಲಿ ಲೈಫ್ ಅಂತ ತಗೊಂಡಾಗ PD ಸಿಸ್ಟಮ್ ಬಗ್ಗೆ ನಮಗೆ ಗೊತ್ತಲ್ವಾ. ಯೂಶುವಲಿ ಆಗಿ ನಮ್ಮ ರೇಷನ್ ಕಾರ್ಡ್ ನಮ್ಮ ಹತ್ರ ಇಲ್ಲ ಅಂದ್ರೆ ಅದನ್ನ ಯಾರು ಇಶ್ಯೂ ಮಾಡ್ತಾರೆ? ಸ್ಟೇಟ್ ಗವರ್ಮೆಂಟ್ ಅವರು. ಇದಂತೂ ಬೇಸಿಕ್ ನಾಲೆಜ್ ನಮಗೆ ಗೊತ್ತು. ಸೊ ಇಲ್ಲಿ ಏನ್ ಕೇಳಿದ್ದಾರೆ? ಸೆಂಟ್ರಲ್ ಗವರ್ಮೆಂಟ್ ರೆಸ್ಪಾನ್ಸಿಬಲ್ ಫಾರ್ ದಿ ಪ್ರೊಕ್ಯೂರ್ಮೆಂಟ್ ಆಫ್ ಫುಡ್ ಗ್ರೇನ್ಸ್, ಐಡೆಂಟಿಫಿಕೇಶನ್ ಆಫ್ ದ ಬೆನಿಫಿಷರೀಸ್ ಅಂಡ್ ಇಶ್ಯೂಸ್ ಆಫ್ ದ ರೇಷನ್ ಕಾರ್ಡ್ ಅಂತ ಕೇಳಿದ್ದಾರೆ. ಇಲ್ಲಿ ಸ್ಟೇಟ್ ಗವರ್ಮೆಂಟ್ ಇನ್ವಾಲ್ವ್ ಆಗಿರೋದ್ರಿಂದ ಇದು ಸೆಂಟ್ರಲ್ ಗವರ್ಮೆಂಟ್ ಅಲ್ಲ. ಸೊ ಸ್ಟೇಟ್ಮೆಂಟ್ 1 ಈಸ್ ರಾಂಗ್ ಅಂತ ನಮಗೆ ಗೊತ್ತಾಯ್ತು. ಓಕೆ, ಇವಾಗ ಎ ನ ಎಲಿಮಿನೇಟ್ ಮಾಡಿ, ಡಿ ಅನ್ನ ಕೂಡ ಎಲಿಮಿನೇಟ್ ಮಾಡಿ. ಇವಾಗ ಏನು? 3 ಎರಡು ಕಡೆಗೂ ಕಾಮನ್ ಇದೆಯಾ? ಸೊ ಅದಕ್ಕೆ ನಮ್ಗೆ ಗೊತ್ತು, eldest woman of the household aged 18 years or above is a mandate to be the head of the household for the purpose of issuing the ration card under the act ಅಂತ ಕೇಳಿದಾರಲ್ವಾ. ಇದು ಕೂಡ ನಮ್ಮ ಡೈಲಿ ಲೈಫಲ್ಲಿ ಗೊತ್ತಾಗತ್ತೆ. ಈಗ ರೇಷನ್ ಕಾರ್ಡ್ ಮಾಡೋಕೆ ಹೋದಾಗ ನೀವು ನಮ್ಮ ಅಮ್ಮನೋ ಅಥವಾ ಮನೇಲಿ ಯಾರು ಎಲ್ಡೆಸ್ಟ್ ವುಮೆನ್ ಇರ್ತಾರೋ ಅವ್ರನ್ನ ಓನರ್ ಆಗಿ ಮಾಡಬೇಕು ಅಂತ ರೀಸೆಂಟ್ ಆಕ್ಟ್ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ಹೇಳುತ್ತೆ ಅಲ್ವಾ. ಸೊ ಸ್ಟೇಟ್ಮೆಂಟ್ 3 ಕೂಡ ಕರೆಕ್ಟ್ ಅಂತ ನಮ್ಗೆ ಅರ್ಥ ಆಯ್ತು. ಇವಾಗ 2 ನಮಗೆ ಗೊತ್ತಿರಲ್ಲ, ಇದು ಕನ್ಫ್ಯೂಷನ್ ಆಗಿದೆ. ಇವಾಗ ನಮಗೆ 50-50 ಬಂದು ನಿಲ್ತೀವಿ ನಾವು ಅಲ್ವಾ. ಇಂಥ ಕ್ವಶನ್ಸ್ ಏನಿರ್ತಾವಲ್ವಾ, ಮೋಸ್ಟ್ ಆಫ್ ದ ಟೈಮ್ ನಾವು 100% ಶ್ಯೂರಿಟಿನೂ ಇರುತ್ತೆ, ಕೆಲವೊಂದು 50-50 ಬಂದಿರ್ತೀವಿ, ಕೆಲವೊಂದು 75% ಅಲ್ಲಿ ಬಂದಿರ್ತೀವಿ. ಇಂಥ ಕ್ವಶನ್ಗಳನ್ನು ಅಟೆಂಡ್ ಮಾಡಲೇಬೇಕಾಗತ್ತೆ. ಓಕೆ, ಈಗ ಎಲಿಮಿನೇಟ್ ಮಾಡಿದ್ವಿ. ಇವಾಗ ನಮಗೆ ಸ್ಟೇಟ್ಮೆಂಟ್ 2 ಬಗ್ಗೆ ನಮ್ಗೆ ಐಡಿಯಾ ಇಲ್ಲ ಅಲ್ಲ. ಇವಾಗ ಸ್ವಲ್ಪ ಡೈಲಿ ನ್ಯೂಸ್ ಪೇಪರ್ ನೀವು ಫಾಲೋ ಅಪ್ ಮಾಡ್ತಾ ಇದ್ರೆ ಸ್ವಲ್ಪ ಬೇಸಿಕ್ ನಾಲೆಜನ್ನು, ಕಾಮನ್ ಸೆನ್ಸನ್ನು ಅಪ್ಲೈ ಮಾಡಿ. ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಕೂಡ ರೀಸೆಂಟ್ ಕಾಂಗ್ರೆಸ್ ಗೌರ್ಮೆಂಟು ಇಂಪ್ಲಿಮೆಂಟ್ ಅಂದರೆ ಗೌರ್ಮೆಂಟ್ ಪರ್ಮಿಷನ್ ಆದಮೇಲೆ ಒಂದು ಸರ್ಟನ್ ಮಂತಲ್ಲಿ ಸಿಟಿಜನ್ಸ್ಗೆ ಎಷ್ಟು 170 ರೂಪೀಸ್ ಏನೋ ಕ್ಯಾಶ್ ಟ್ರಾನ್ಸ್ಫರ್ ಮಾಡ್ತಾ ಇತ್ತಲ್ವಾ. ಅದೇ ರೀತಿ ಚಂಡೀಗಢ ಆ್ಯಂಡ್ ಪುದುಚೇರಿ ಮಧ್ಯಪ್ರದೇಶ ಗೌರ್ಮೆಂಟ್ ಕೂಡ ಇದನ್ನು ಕೂಡ ಈ ಥರ ಇಂಪ್ಲಿಮೆಂಟ್ ಮಾಡಿದೆ. ಓಕೆನಾ. ಸೊ ಬಿ ಈಸ್ ಎ ರೈಟ್ ಆನ್ಸರ್. 2 and 3 ಕರೆಕ್ಟ್ ಅಂತ ನಮ್ಗೆ ಗೊತ್ತಾಗ್ಬಿಡತ್ತೆ. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಹೌ ಮೆನಿ ಆಫ್ ದ ಫಾಲೋವಿಂಗ್ ಮೆಜರ್ಸ್ ಆರ್ ಲೈಕ್ಲಿ ಟು ಲೀಡ್ ಅಂಡ್ ಇನ್ಕ್ರೀಸ್ ಇನ್ ದ ಮನಿ ಸಪ್ಲೈ ಇಂಡಿಯಾ ಅಂತ ಕೇಳಿದ್ದಾರೆ. ಓಕೆ, ಮನಿ ಸಪ್ಲೈ ಇನ್ಕ್ರೀಸ್ ಮಾಡಬೇಕು ಅಂದರೆ RBI ಮತ್ತು ಗೌರ್ಮೆಂಟಿಂದ ಏನೇನು ಮೆಜರ್ ತಗೊಳ್ಬೋದು ಅಂತ ಕೇಳಿದ್ದಾರೆ. ಸ್ಟೇಟ್ಮೆಂಟ್ 1 ಏನಿದೆ? ಎಕ್ಸ್ಪಾನ್ಷನ್ ಆಫ್ ದ ಕ್ರೆಡಿಟ್ ಆಪರೇಷನ್ ಬೈ ದ ಕಮರ್ಷಿಯಲ್ ಬ್ಯಾಂಕ್. ಇವಾಗ ಪರ್ಸನ್ ಎ ಅಂಡ್ ಬಿ. ಇವಾಗ ಎ ಅನ್ನ RBI ಅಂತ ತಿಳ್ಕೊಳ್ಳಿ, ಬಿ ನೀವು ಇವಾಗ ಓಕೆ ಸಿಟಿಜನ್ ಆಫ್ ಇಂಡಿಯಾ ಅಂತ ತಿಳ್ಕೊಳ್ಳಿ. ಇವಾಗ ಏನು ಮಾಡ್ತಾರೆ, ಇವನಿಗೆ ಜಾಸ್ತಿ ಎಕ್ಸ್ಪೆಂಡಿಚರ್ ಇರುತ್ತೆ. ಇವನು ಏನು ಮಾಡ್ತಾನೆ, ಬ್ಯಾಂಕಿಗೆ ಹೋಗಿ ಸಾಲನ ತಗೊಳ್ತಾನೆ. ಸೊ ಇಲ್ಲಿ ಸಾಲ ಕೊಡ್ತಿರೋರು ಯಾರು? RBI ಅಲ್ವಾ. ಇವಾಗ ಸಾಲ ತಗೊಂಡಾದ್ಮೇಲೆ ಇವನು ಏನು ಮಾಡ್ತಾನೆ, ಎಕ್ಸ್ಪೆಂಡಿಚರ್ ಮಾಡೇ ಮಾಡ್ತಾನೆ. ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಮನಿ ಸಪ್ಲೈ ಜಾಸ್ತಿ ಆಗತ್ತೆ ಅಲ್ವಾ. ಸೊ ಸ್ಟೇಟ್ಮೆಂಟ್ 1 ಇಸ್ ಎ ರೈಟ್ ಅಂತ ಗೊತ್ತಾಯ್ತು. ಎಕ್ಸ್ಪಾನ್ಷನ್ ಆಫ್ ದ ಕ್ರೆಡಿಟ್ ಆಪರೇಷನ್ ಅಂದರೆ ಕ್ರೆಡಿಟ್ ಕ್ರಿಯೇಷನ್ ಜಾಸ್ತಿ ಮಾಡಿದಾಗ ಮನಿ ಸಪ್ಲೈ ಕೂಡ ಇನ್ಕ್ರೀಸ್ ಆಗತ್ತೆ ಅಂತ ಒಂದು ಗೊತ್ತಾಯ್ತು. ಓಕೆ, ನೆಕ್ಸ್ಟ್ ನೋಡೋಣ. ಬಾರೋಯಿಂಗ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಫ್ರಾಮ್ ದಿ RBI. ಇವಾಗ ಗೌರ್ಮೆಂಟು ಯಾವ ರೀಸನ್ಗೋಸ್ಕರ RBI ಇಂದ ಲೋನ್ ತಗೊಳುತ್ತೆ? ಎಕ್ಸ್ಪೆಂಡಿಚರ್ಗೋಸ್ಕರ ಅಲ್ವಾ. ಗೌರ್ಮೆಂಟ್ ಕೂಡ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಮನಿ ಸಪ್ಲೈ ಜಾಸ್ತಿ ಆಗುತ್ತೆ. ಹೇಗಂತ ನೋಡಿದಾಗ ಫಾರ್ ಎಕ್ಸಾಂಪಲ್ ಇವಾಗ ಹೈಪೋಥೆಟಿಕಲ್ ತಗೊಳ್ಳಿ, ಕರ್ನಾಟಕ ಗೌರ್ಮೆಂಟೇ ನಿಮಗೆ ಗೊತ್ತು ಅಲ್ವಾ. ಇವಾಗ ಒಂದು ಪ್ರೀ ಗ್ಯಾರಂಟಿ ಸ್ಕೀಮಲ್ಲಿ ಮಂತ್ಲಿ ವುಮೆನ್ಸಿಗೆ 2000 ರೂಪೀಸ್ ಕೊಡ್ತಾ ಇದ್ದಾರೆ. ಇಂಥ ಪ್ರೀ ಸ್ಕೀಮ್ ಕೊಡಬೇಕು ಅಂದರೆ ಗೌರ್ಮೆಂಟ್ ಏನು ಮಾಡುತ್ತೆ, ಲೋನ್ ಮಾಡಲೇಬೇಕು ಅಲ್ವಾ. ಇವಾಗ 2000 ರೂಪೀಸ್ ಮಂತ್ಲಿ ಕೊಡೋದ್ರಿಂದ ವುಮೆನ್ಸ್
ಏನು ಮಹಿಳೆ ಇರುತ್ತಲ್ಲ ಖರ್ಚು ಮಾಡೇ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಮನಿ ಸಪ್ಲೈ ಜಾಸ್ತಿ ಆಗುತ್ತೆ ಮಾರ್ಕೆಟ್ ಅಲ್ಲಿ ಅಲ್ವಾ. ಸೊ ಬಾರೋಯಿಂಗ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಫ್ರಮ್ ದಿ RBI ಆಲ್ಸೋ ಲೀಡ್ಸ್ ಟು ಇನ್ಕ್ರೀಸ್ ಇನ್ ದ ಮನಿ ಸಪ್ಲೈ ಇನ್ ದ ಮಾರ್ಕೆಟ್. ಓಕೆ, ನೆಕ್ಸ್ಟ್ ಥರ್ಡ್, ಸೇಲ್ ಆಫ್ ದ ಗೌರ್ಮೆಂಟ್ ಸೆಕ್ಯೂರಿಟಿ ಟು ದ ಪಬ್ಲಿಕ್ ಬೈ ದ RBI ಅಂತ ಕೇಳಿದ್ದಾರೆ. ಇವಾಗ ಇಲ್ಲಿ ಕನ್ಫ್ಯೂಷನ್ ಆಗ್ಬೋದು, ಒಂದು ಗೌರ್ಮೆಂಟ್ ಸೆಕ್ಯೂರಿಟಿನ ಸೇಲ್ ಮಾಡಬೇಕು ಬೈ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಅಲ್ವಾ. ಇವಾಗ ಸಿಂಪಲ್ ಆಗಿ ಥಿಂಕ್ ಮಾಡಿ, ಹೇಳಿದ್ನಲ್ಲ ಪರ್ಸನ್ ಎ ಅಂತ ಬಿ ಅಂತ ತಿಳ್ಕೊಳ್ಳಿ. ಇವಾಗ ಇವನ ಹತ್ರ ಏನಿದೆ, 1000 ರೂಪೀಸ್ನ ಬಿಗೆ ಸಾಲ ಅಂತ ಕೊಟ್ಟಿದ್ದಾನೆ. ಏನ್ ಮಾಡ್ತಾನೆ ಇವನು, ಎ ಥಿಂಕ್ ಮಾಡ್ತಾನೆ, ಇಲ್ಲ ಈ ಪರ್ಸನ್ ಬಿ ಏನ್ ಮಾಡ್ತಾನೆ, ಅನ್ನೆಸಲ್ಲಿ ಖರ್ಚು ಮಾಡ್ಬಿಡ್ತಾನೆ. ಓಕೆನಾ, ಅನ್ನೆಸಲ್ಲಿ ಖರ್ಚು ಮಾಡೋದ್ರಿಂದ ಮಾರ್ಕೆಟ್ ಅಲ್ಲಿ ಮನಿ ಸಪ್ಲೈ ಜಾಸ್ತಿ ಆಗತ್ತೆ ಅಂತ ತಿಳ್ಕೊಳ್ತಾನೆ. ಏನ್ ಮಾಡ್ತಾನೆ, ಇಲ್ಲಪ್ಪ ನಿಂಗೆ ನಾನು ಮನಿ ಕೊಡಲ್ಲ, ಏನು 1000 ರೂಪೀಸ್ ಇದೆಯಲ್ಲ ಅದು ನನಗೆ ವಾಪಸ್ ಕೊಡು, ಅದಕ್ಕೆ ಶ್ಯೂರಿಟಿ ಆಗಿ ನಾನು ಗೌರ್ಮೆಂಟ್ ಸೆಕ್ಯೂರಿಟಿ ಅಂತ ಒಂದು ಸೆಕ್ಯೂರಿಟಿ ಅಂತ ಕೊಡ್ತೀನಿ ಅಂತ ತಿಳ್ಕೊಳ್ತಾನೆ. ಅವಾಗ ಏನು ಮಾಡ್ತಾನೆ, ಓಕೆ ಇಟ್ಸ್ ಆಲ್ಸೋ ಗುಡ್ ಐಡಿಯಾ, ನಾನು ಹೇಗಿದ್ದು ಅನ್ನೆಸರಿ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಮನಿ ಉಳಿಸೋಸ್ಕರ ಇವನ ಹತ್ರ ಸೆಕ್ಯೂರಿಟಿ ಅಂತ ತಗೊಳ್ತೀನಿ, ಮನಿನ ಇವ್ಗೆ ರಿಟರ್ನ್ ಕೊಡ್ತೀನಿ ಅಂತ ಹೇಳ್ತಾನೆ. ಅವಾಗ ಏನಾಗುತ್ತೆ, ಈ ಒಂದು ಎಕ್ಸ್ಪೆಂಡಿಚರ್ ಕಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಮನಿ ಸಪ್ಲೈ ಆಟೋಮೆಟಿಕಲಿ ಡಿಕ್ರೀಸ್ ಆಗೇ ಆಗತ್ತೆ ಅಲ್ವಾ. ಸೊ ಒಂದು ವೇಳೆ ಏನಾದರೂ ಗೌರ್ಮೆಂಟ್ ಸೆಕ್ಯೂರಿಟಿ ಬೈ ಮಾಡಿದ್ದಾಗಿದ್ರೆ ಅಲ್ಲಿ ಮನಿ ಸಪ್ಲೈ ಜಾಸ್ತಿ ಆಗ್ತಾ ಇತ್ತು. ಇವಾಗ ಸ್ಟೇಟ್ಮೆಂಟ್ 3 ತಪ್ಪಂತ ನಮಗೆ ಗೊತ್ತಾಯ್ತಲ್ವಾ. ಇವಾಗ 4th ನೋಡೋಣ, ಇನ್ಕ್ರೀಸ್ ಇನ್ ದ ರೇಪೋ ರೇಟ್ ಬೈ ದಿ RBI. ಇದು ಕೂಡ ಹಾಗೆ ಹೇಳಿದ್ನಲ್ಲ, ಪರ್ಸನ್ ಎ ಮತ್ತು ಬಿ ಅಂತ ಬಂದಾಗ ಇವನು 1000 ರೂಪೀಸ್ ಏನು ಕೊಟ್ಟಿರ್ತಾನೆ ಹೇಳಿದ್ನಲ್ಲ ಮೊದಲನೇ. ಇವಾಗ ಏನು ಮಾಡ್ತಾನೆ, ಇಲ್ಲಪ್ಪ ನೀನು ಎಕ್ಸ್ಪೆಂಡಿಚರ್ನ ಮಾಡಬೇಡ, ನಾನು ನಿನಗೆ ಒಂದು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಕೊಡ್ತೀನಿ, ನನ್ನಲ್ಲಿ ಬಂದು ಡೆಪಾಸಿಟ್ ಮಾಡು ಅಂತ ಹೇಳ್ತಾನೆ. ಅವಾಗ ಇನ್ನೇನು ಮಾಡ್ತಾನೆ, ನಾನು ಸುಮ್ಮನೆ ಯಾಕೆ ಅನ್ನೆಸರಿ ಎಕ್ಸ್ಪೆಂಡಿಚರ್ ಮಾಡೋದಕ್ಕಿಂತ ಇವನ ಹತ್ರ ಡೆಪಾಸಿಟ್ ಮಾಡಿಬಿಟ್ರೆ ನನಗೆ ಜಾಸ್ತಿ ಇಂಟ್ರೆಸ್ಟ್ ಸಿಗತ್ತಲ್ವಾ ಅಲ್ವಾ, ಇದು ನನಗೆ ಪ್ರಾಫಿಟೇ ಅಲ್ವಾ. ಸೊ ಅದಕ್ಕೆ ಏನು ಮಾಡ್ತಾನೆ ಇವನು, ರಿಟರ್ನ್ ಆಗಿ 1000 ರೂಪೀಸನ್ನ ಡೆಪಾಸಿಟ್ ಮಾಡಿಬಿಡ್ತಾನೆ. ಅವಾಗ ಏನಾಗುತ್ತೆ, ಇಲ್ಲೂ ಕೂಡ ಮನಿ ಸಪ್ಲೈ ಡಿಕ್ರೀಸ್ ಆಗತ್ತೆ, ಇಟ್ ಇಸ್ ನಾಟ್ ಇನ್ಕ್ರೀಸ್ ಅಲ್ವಾ, ಮನಿ ಸಪ್ಲೈ ಡಿಕ್ರೀಸ್ ಆಗತ್ತೆ. ಒಂದು ವೇಳೆ ರೆಪೋ ರೇಟ್ ಏನಾದರೂ ಡಿಕ್ರೀಸ್ ಮಾಡಿದ್ರೆ ಅವಾಗ ಮನಿ ಸಪ್ಲೈ ಇನ್ಕ್ರೀಸ್ ಆಗತ್ತೆ ಅಲ್ವಾ. ಅವಾಗ ಏನು ಗೊತ್ತಾಗುತ್ತೆ ನಮಗೆ, ಫೋರ್ತ್ ಸ್ಟೇಟ್ಮೆಂಟ್ ಆಲ್ಸೋ ರಾಂಗ್ ಅಂತ ಗೊತ್ತಾಯ್ತು. ಇವಾಗ ಎಲಿಮಿನೇಷನ್ಗೆ ಹೋಗೋಣ. ಇವಾಗ ನಮಗೆ ಆಲ್ 5 ತಪ್ಪು, ಇದರಲ್ಲಿ 2 ಸ್ಟೇಟ್ಮೆಂಟ್ ತಪ್ಪ ಅಂತ ಗೊತ್ತು, ಸೊ ಡಿ ಎಲಿಮಿನೇಟ್ ಆಗುತ್ತೆ. ಇದರಲ್ಲಿ 2 ಸ್ಟೇಟ್ಮೆಂಟ್ ತಪ್ಪ ಅಂತ ಗೊತ್ತು, ಸಿ ಕೂಡ ಎಲಿಮಿನೇಟ್ ಆಗುತ್ತೆ. ಇವಾಗ ಓನ್ಲಿ 2ನ ಓನ್ಲಿ 3ನ ಅಂತ ಗೊತ್ತಿಲ್ಲ. ಈಗ 5th ಸ್ಟೇಟ್ಮೆಂಟ್ ನೋಡೋಣ, ಇನ್ಕ್ರೀಸ್ ಇನ್ ದ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್ ಬೈ ದ RBI ಅಂತ ಕೇಳಿದ್ದಾರೆ. ಬಟ್ ಇಲ್ಲಿ ಇನ್ಕ್ರೀಸ್ ಮಾಡೋದ್ರಿಂದ ಮನಿ ಸಪ್ಲೈ ಜಾಸ್ತಿ ಆಗತ್ತಾ, ಇಲ್ಲ. ಒಂದು ವೇಳೆ ಏನಾದರೂ ಡಿಕ್ರೀಸ್ ಮಾಡಿದ್ರೆ ಮಾತ್ರ ಮನಿ ಸಪ್ಲೈ ಜಾಸ್ತಿ ಆಗತ್ತೆ. ಸೊ ಸ್ಟೇಟ್ಮೆಂಟ್ 5 ಆಲ್ಸೋ ರಾಂಗ್ ಅಂತ ಗೊತ್ತಾಯ್ತು ನಮ್ಗೆ. ಇವಾಗ ಏನು, ಆಪ್ಷನ್ ಎ ಓನ್ಲಿ 2 ಸ್ಟೇಟ್ಮೆಂಟ್ ಆರ್ ರೈಟ್. ಓಕೆ, ನೋಡಿ ಎಕಾನಮಿ ಅಂತ ಬಂದಾಗ ಯೂಶಲಿ ಇವಾಗ ಸ್ಟೇಟ್ ಲೆವೆಲ್ ಎಕ್ಸಾಮ್ ಅಲ್ಲಿ ಮೊದಲಿನ ತರ ಫ್ಯಾಕ್ಟ್ಸ್ ಕೇಳೋದು ಬಿಟ್ಬಿಟ್ಟಿದಾರಲ್ವಾ, ಸ್ವಲ್ಪ ಕಾನ್ಸೆಪ್ಚುಯಲ್ ಇರುತ್ತೆ. ಇವಾಗ ರೀಸೆಂಟ್ ಆಗಿ ನೀವು KE ಎಕ್ಸಾಮ್ ಏನಾಗಿದೆಯಲ್ವಾ, ಅದರಲ್ಲೂ ಒಂದು 3 to 4 ಕ್ವಶನ್ಸ್ ಇತ್ತು. ಒಂದು 3 ಕ್ವಶನ್ಸ್ ಕಾನ್ಸೆಪ್ಚುಯಲ್ಲೇ ಇತ್ತು ಅಲ್ವಾ, ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್ ಬಗ್ಗೆ ಕೇಳಿದ್ರು ಅಲ್ವಾ. ಅದೇ ರೀತಿ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನಾಲೆಜನ್ನು ಅಪ್ಲೈ ಮಾಡಿಬಿಟ್ಟು ಫಸ್ಟ್ ಎಲಿಮಿನೇಷನ್ ಮೆಥಡ್ ಹೋಗ್ಬಿಟ್ಟು ಆನ್ಸರ್ ಮಾಡಬೇಕಾಗತ್ತೆ. ಎಸ್ಪೆಷಲಿ ಎಕಾನಮಿ ಅಂತ ಬಂದಾಗ ಇಲ್ಲೇನು ಫ್ಯಾಕ್ಟ್ಸ್ ಆಗಲಿ ಗಟ್ಟು ಹೊಡೆಯೋದಾಗಲಿ ಮಗಪ್ ಮಾಡೋದಾಗಲಿ ಇರಂಗಿಲ್ಲ. ಓಕೆನಾ, ಇವಾಗ ನಿಮಗೆ ಆನ್ಸರ್ ಬಂದ್ಬಿಡುತ್ತೆ. ಈ ಥರ ನೀವು ಸ್ಟ್ಯಾಂಡರ್ಡ್ ಕ್ವಶನ್ನ ಸಾಲ್ವ್ ಮಾಡಿದಾಗ PYQC ಇಂದ ಅಪ್ಕಮಿಂಗ್ ಎಕ್ಸಾಮಲ್ಲಿ ಎಕಾನಮಿ ಸೆಕ್ಷನಿಂದ ಬರೋ ಕ್ವಶನ್ಸನ್ನು ಸಾಲ್ವ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಓಕೆ, ಇಷ್ಟು ಕ್ವಶನ್ಸು ಎಕಾನಮಿ ಸೆಕ್ಷನಿಂದ ಪಂಜಾಬ್ PCS ಅಲ್ಲಿ ಕೇಳಿರೋದು. ಲಾಸ್ಟ್ 2 ವಿಡಿಯೋಸ್ದಲ್ಲಿ ನಿಮಗೆ ಪೊಲಿಟಿ ಮತ್ತು ಎನ್ವೈರ್ಮೆಂಟ್ ಜಿಯೋಗ್ರಫಿಯನ್ನು ನಾನು ನಿಮಗೆ ಡಿಸ್ಕಸ್ ಮಾಡಿದ್ದೀನಿ ಅಲ್ವಾ. ಈಗ ಮುಂದಿನ ವಿಡಿಯೋದಲ್ಲಿ ನಮಗೆ ಇಂಡಿಯನ್ ಹಿಸ್ಟ್ರಿ, ಅದರಲ್ಲಿ ಎನಿಸೆಂಟು, ಮಿಡಿವಲ್ಲು ಆ್ಯಂಡ್ ಮಾಡರ್ನ್ ಏನೇನು ಕೇಳಿದ್ರಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.